ನಮಸ್ತೆ. ಆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಣ ಜಿಲ್ಲಾಧ್ಯಕ್ಷರು ಫ್ರಾನ್ಸಿ ಡಿಸೋಜ ಮಾತಾಡ್ತಿದ್ವಿ. ಇವತ್ತು ಏನಂದರೆ, ಕುಶಾಲನಗರ ಪುರಸಭೆಯಲ್ಲಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗ್ಬಿಟ್ಟವ್ರೆ. ಯಾಕೆಂದರೆ ನೋಡಿ, ಅಲ್ಲಿ ಅವರ ಪುರಸಭೆಯ ಎದುರುಗಡೆನೆ ಒಂದು ದೊಡ್ಡ ನೀರು ಹರಿಯುವ ಹೊಂಡ ಇಟ್ಕೊಂಡಿದ್ದಾರೆ, ಗುಂಡಿ. ಅಲ್ಲಿ ಯಾರಾದರೂ ವಯಸ್ಸಾದವರು, ಮಹಿಳೆಯರು ಮತ್ತು ವೃದ್ಧರು ಮತ್ತು ಯಾರೇ ಬಂದರೂ, ಇಲ್ಲ ದನ ಕರುಗಳು ಬಂದರೆ ಆ ಗುಂಡಿಯೊಳಗೆ ಬಿದ್ದರೆ ಯಾರು ಜವಾಬ್ದಾರರು? ಅಧಿಕಾರಿಗಳಿಗೆ ನಾವು ಎಷ್ಟೇ ಹೇಳಿದ್ರು ಕೇಳಿಲ್ಲ. ಹಾಗಾಗಿ ನಾವು ಹೋಗಿ ಖುದ್ದಾಗಿ ಹೋಗಿ ಸುದ್ದಿ ಮಾಡಿ ಅಧಿಕಾರಿಗಳು ತಿಳಿಸಿದ ಮೇಲೆ, ಈಗ 3 ದಿವಸ ಆದಮೇಲೆ ನಾವು ರೆಡಿ ಮಾಡ್ತಾ ಇದ್ವಿ ಅಂತ, ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಬರೀ ಅವ್ಯವಹಾರಗಳು. ಯಾಕೆಂದರೆ ಅವರ ಪಕ್ಕದಲ್ಲೇ ಗುಂಡಿ ಮುಚ್ಚಕ್ಕಾಗದಿದ್ದವರು ಬೇರೆ ಕಡೆ ಗುಂಡಿ ಮುಚ್ತಾರ, ಹೇಳಿ ನೋಡುವ. ಇಂಥ ಅಧಿಕಾರಿಗಳಿಗೆ ಕಣ್ಣಿದ್ದು ಕುರುಡರಾಗಬಾರ್ದು. ದಯವಿಟ್ಟು ಅಧಿಕಾರಿಗಳೇ, ನಿದ್ದೆ ಮಾಡಬೇಡಿ, ಎತ್ತೆತ್ಕೊಳ್ಳಿ. ಯಾಕೆಂದರೆ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ವಣ ಪ್ರತಿಯೊಂದು ನಿಮ್ಮ ಹೆಜ್ಜೆ ಗುರುತುಗಳನ್ನ ನೋಡ್ತಾ ಇರ್ತೀವಿ, ಯಾವ ಕೆಲಸ ಮಾಡ್ತಾ ಇರ್ತೀವಿ ಅಂತ. ಇನ್ನು ಮುಂದೆ ಆದರೂ ಇಂಥ ಕೆಲಸಗಳು ನಿಮ್ಮ ಪುರಸಭೆಯಲ್ಲಿ ನೋಡಿ, ಅದು 7.5 ಕೋಟಿ ಇಲ್ಲಿ ಮಾಡಿದಿರಿ, 1 ವರ್ಷ ಆಗಿದೆ ಅಷ್ಟೇ. ಅಷ್ಟರೊಳಗೆ ಈ ಥರ ಕಳಪೆ ಕಾಮಗಾರಿ ಆಗಿದೆ ಅಂದರೆ ಅದಕ್ಕೆ ಯಾರು ಹೊಣೆ? ಅಧಿಕಾರಿಗಳಲ್ವೇ? ಅಧಿಕಾರಿಗಳೇ, ನೀವೇ ಜವಾಬ್ದಾರರು. ಅದು ಬೇಗನೆ ಸರಿಪಡಿಸಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಣದಿಂದ ಕೇಳ್ಕೊಳ್ತೀವಿ. ಧನ್ಯವಾದ.